ಜೊತೆಗೆ ರಮೇಶ್ ವಾದ ಪ್ರತಿವಾದ ಬಹಳ ಇಂಟ್ರೆಸ್ಟಿಂಗ್ ಆಗಿರಬಹುದು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಸರ್ಕಾರ RCB, DNA ಮತ್ತು KSCA ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಈ ಮೂರು ಸಂಸ್ಥೆಗಳು ಕೂಡ ಸರ್ಕಾರದ ವಿರುದ್ಧವೇ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಸೊ ಹಾಗಾಗಿ ವಾದ ಪ್ರತಿವಾದ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾತನಾಡ್ತೀನಿ. ಈ ಕಾಲ್ತುಳಿತ ಪ್ರಕರಣದಲ್ಲಿ DNA ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ, FIR ಆಗಿದೆ. ಈಗ FIR ರದ್ದು ಕೋರಿ ಹೈಕೋರ್ಟ್ಗೆ DNA ಅರ್ಜಿ ಸಲ್ಲಿಸಿದೆ. ನೆನ್ನೆನೆ ಅರ್ಜಿ ಸಲ್ಲಿಕೆ ಆಯಿತು, ಅರ್ಜಿ ವಿಚಾರಣೆ ಕೂಡ ಆಯಿತು. ಆ ವಿಚಾರಣೆಯನ್ನ ಇವತ್ತಿಗೆ ಕೋರ್ಟ್ ಮುಂದೂಡಿದೆ. ಸೊ ಹಾಗಾಗಿ ಇವತ್ತು ಅರ್ಜಿ ವಿಚಾರಣೆಗೆ ಬರುತ್ತೆ. ಒಟ್ಟು ನಿನ್ನೆ ಹೈಕೋರ್ಟ್ನಲ್ಲಿ 4 ಪ್ರಮುಖ ಕೇಸ್ಗಳ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಪ್ರಮುಖ ಅರ್ಜಿಗಳ ವಿಚಾರಣೆ ಆಯಿತು. ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧವೇ DNA ಆರೋಪ ಮಾಡಿದೆ. ಭಾರತ T20 ಗೆದ್ದಾಗ ಪೆರೇಡ್ ನಡೆಸಲಾಗಿತ್ತು. DNA ಆಯೋಜಿಸಿದ್ದಂತಹ ಪೆರೇಡ್ನಲ್ಲಿ 3 ಲಕ್ಷ ಜನರಿದ್ರು. ಇನ್ನು ವಾಂಖೆಡೆಯಲ್ಲಿ 32,000 ಜನರಿದ್ರು. ಯಾವುದೇ ಸಮಸ್ಯೆ ಆಗಿಲ್ಲ. RCB ಪೆರೇಡ್ ಅನುಮತಿಗೆ ಜೂನ್ 3ರಂದೇ ಪತ್ರ ಬರೆಯಲಾಗಿದೆ. ತೆರೆದ ಬಸ್ ಪೆರೇಡ್ಗೆ ಖಾಕಿ ಅನುಮತಿಯನ್ನ ನಿರಾಕರಣೆ ಮಾಡಿದೆ. ಸರ್ಕಾರದಿಂದ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಆಯೋಜಿಸಲಾಯಿತು. ಚಿನ್ನಸ್ವಾಮಿ ಬಳಿ ಅಗತ್ಯವಿದ್ದಷ್ಟು ಪೊಲೀಸರು ಇರಲಿಲ್ಲ. ಪೊಲೀಸರೆಲ್ಲ ವಿಧಾನಸೌಧದ ಕಾರ್ಯಕ್ರಮಕ್ಕೆ ನಿಯೋಜನೆಗೊಂಡಿದ್ರು. ಚಿನ್ನಸ್ವಾಮಿ ಬಳಿ ಪೊಲೀಸರ ಸಂಖ್ಯೆ ಬಹಳ ಕಮ್ಮಿ ಇತ್ತು. ಹಾಗಾಗಿನೇ ಈ ಕಾಲ್ತುಳಿತ ಆಯಿತು. DNA ಇಂದಲೇ 584 ಖಾಸಗಿ ಸಿಬ್ಬಂದಿ ನಿಯೋಜನೆಗೊಂಡಿದ್ರು. ಆ ದಿನ ಜೂನ್ 4ನೇ ತಾರೀಕು ಅಂತ DNA ಈಗಾಗಲೇ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೆ. ರಮೇಶ್, ಗಮನಿಸ್ತಾ ಇದ್ದೀವಿ DNA ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಇವತ್ತಿಗೆ ಮುಂದೂಡಿಕೆ ಆಗಿದೆ. ಸೊ ಇವತ್ತು ಎಷ್ಟೊತ್ತಿಗೆ ಅರ್ಜಿ ವಿಚಾರಣೆಗೆ ಬರುತ್ತೆ? ಸೊ DNA ಕಡೆಯಿಂದ ಯಾವ ರೀತಿಯ ವಾದ? ವೀಣಾ, ಒಟ್ಟು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಆರೋಪಿ ಸ್ಥಾನದಲ್ಲಿದ್ದಾರೆ ಅವರ ಒಟ್ಟು 5 ಅರ್ಜಿಗಳು ಈಗಾಗಲೇ ಹೈಕೋರ್ಟ್ ಮುಂದೆ ಸಲ್ಲಿಕೆ ಆಗಿರುವಂಥದ್ದು. ಅದರಲ್ಲಿ ಆರೋಪಿಗಳು ಬಂಧನಕ್ಕೆ ಒಳಗಾದಂಥ ಆರೋಪಿಗಳೇನು ಸಲ್ಲಿಸಿದ್ದಾರೆ, ಸುನಿಲ್ ಮ್ಯಾಥ್ಯೂ ಮತ್ತೆ ನಿಖಿಲ್ ಸೋಸ್ಲೆ ಇದ್ದಾರೆ, ಅವರ ಅರ್ಜಿಗಳು ಇವತ್ತು ವಿಚಾರಣೆಗೆ ಬರ್ತಾ ಇದೆ. ಇನ್ನು FIR ರದ್ದು ಕೋರಿರುವಂಥ ಅರ್ಜಿಗಳು ನಾಳೆ ಹೈಕೋರ್ಟ್ ಏಕಸದಸ್ಯ ಪೀಠದ ಮುಂದೆ ವಿಚಾರಣೆಗೆ ಬರ್ತಾ ಇರುವಂಥದ್ದು. ಅಂದರೆ ನಿನ್ನೆ DNA ಮತ್ತೆ RCB ಆಗಲಿ ಜೊತೆಗೆ KSCA ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿತ್ತು. DNA RCB ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಒಂದಷ್ಟು ಆರೋಪವನ್ನು ರಾಜ್ಯ ಸರ್ಕಾರದ ವಿರುದ್ಧವೇ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ರೀತಿಯಾದಂತಹ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದಂತದ್ದಾಗಲಿ ಅಥವಾ ಕರೆ ಕೊಟ್ಟದ್ದು ರಾಜ್ಯ ಸರ್ಕಾರವೇ ಇರುವಂತಹದ್ದು. ಮತ್ತೆ ಈ ಹಿಂದೆ ಭಾರತ T20ಯಲ್ಲಿ T20 ವರ್ಲ್ಡ್ ಕಪ್ ಅನ್ನು ಗೆದ್ದಂತ ಸಂದರ್ಭದಲ್ಲಿ ಮುಂಬೈನಲ್ಲಿ ಕೂಡ ಈ ರೀತಿಯಾದಂತಹ ದೊಡ್ಡ ಪರೇಡ್ ಅನ್ನ ಮಾಡಲಾಗಿತ್ತು. ಅಲ್ಲಿ ಲಕ್ಷಾಂತರ ಜನರು ಸೇರಿದ್ರು. ಆದ್ರೆ ಅಲ್ಲಿ ಯಾವುದೇ ರೀತಿಯಾದ ಅವಘಡ ಆಗಿರಲಿಲ್ಲ. ಆದ್ರೆ ಇಲ್ಲಿ ಮಾತ್ರ ಈ ರೀತಿಯಾದ ಅವಘಡ ನಡೆದಿರುವಂತಹದ್ದು. ಸೊ ಆದ್ರೆ ಇಲ್ಲ ಒಂದ್ ಕಡೆ ಮಿಸ್ಮ್ಯಾನೇಜ್ಮೆಂಟ್ ಬೈ ಸ್ಟೇಟ್ ಗೌರ್ಮೆಂಟ್ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳ್ತಾ ಇರ್ತೀವಿ. ತೆರೆದ ಬಸ್ ನಲ್ಲಿ ಒಂದು ಪರೇಡ್ ಮಾಡ್ಲಿಕ್ಕೆ ಒಂದಷ್ಟು ನಾವೇನು ತಯಾರಿಗಳನ್ನು ಮಾಡ್ಕೊಂಡಿದ್ವಿ. ಆ ಒಂದು ಅನುಮತಿಯನ್ನು ಕೂಡ ರಾಜ್ಯ ಸರ್ಕಾರ ತಿರಸ್ಕರಿಸಿರುವಂತದ್ದು. ಮತ್ತೆ ಇಲ್ಲಿ DNA ಕೂಡ ತಮ್ಮ ಒಂದಷ್ಟು ಪರ್ಸನಲ್ ಸೆಕ್ಯೂರಿಟಿ ಗಾರ್ಡ್ಗಳಿದ್ರು. ಅದರಲ್ಲಿ ಆ ಸೆಕ್ಯೂರಿಟಿ ಗಾರ್ಡ್ 584 ಜನರನ್ನ ಇಲ್ಲಿ ಅಂದ್ರೆ ನಾವು ನಿಯೋಜನೆ ಮಾಡ್ಕೊಂಡಿದ್ವಿ ಅನ್ನುವಂತ ವಿಚಾರವನ್ನು ಕೂಡ ಹೇಳ್ತಾರೆ. ಮತ್ತೆ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೆಚ್ಚಿನ ಭದ್ರತೆಯನ್ನು ರಾಜ್ಯ ಸರ್ಕಾರ ನಿಯೋಜನೆ ಮಾಡದೇ ಇರುವಂತಹದ್ದು ಇದರ ಒಂದು ಕಾಲ್ತುಳಿತಕ್ಕೆ ಕಾರಣ ಅಂತೇಳಿ. ಅದರಲ್ಲಿ ಪ್ರಮುಖವಾಗಿ 2450 ಒಂದು ಆಹಾರ ಪೊಟ್ಟಣಗಳನ್ನ ಪೊಲೀಸ್ ಸಿಬ್ಬಂದಿಗೋಸ್ಕರನೇ ನಾವು ಮಧ್ಯಾಹ್ನ ತರಿಸಿದ್ವಿ. ಆದ್ರೆ ಅದರಲ್ಲಿ ರಿಸೀವ್ ಮಾಡಿದ್ದು ಕೇವಲ 600. ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ ಪೊಲೀಸ್ ಸಿಬ್ಬಂದಿಗಳು ಎಷ್ಟು ಜನನ ಇಲ್ಲಿ ನಿಯೋಜನೆ ಮಾಡಿದ್ರು ಅನ್ನುವಂಥದ್ದು. ಕಡಿಮೆ ಸಂಖ್ಯೆಯ ಪೊಲೀಸರನ್ನ ನಿಯೋಜನೆ ಮಾಡಿದ್ರಿಂದ ಈ ರೀತಿಯಾದ ಕಾರಣ ಆಗಿರುವಂತದ್ದು. ಮತ್ತೆ ಸರ್ಕಾರದ ಕಾರ್ಯದರ್ಶಿ ಜೊತೆ ಪ್ರತಿ ಕ್ಷಣಕ್ಕೂ ನಾವು ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಾವು ಒಂದಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ವಿಧಾನಸೌಧ ಮುಂದೆ ಒಂದು ಕಾರ್ಯಕ್ರಮ ಮಾಡಿದ್ರಿಂದ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ನೀಡಲಾಗಿತ್ತು. ಕಾನ್ಸಂಟ್ರೇಷನ್ ಅಲ್ಲಿ ಮಾಡಿದ್ರಿಂದ ಜನ ಮತ್ತೆ ಅಲ್ಲಿ ರಾಜ್ಯ ಸರ್ಕಾರ CM DCM ಅಂದ್ರೆ ಎಲ್ಲರೂ ಕೂಡ ಹೆಚ್ಚಿನ ಜನರು ಬರಬೇಕು ಅಂತೇಳಿ ಕರೆಯನ್ನ ಮಾಡ್ತಾರೆ. ಅಲ್ಲಿ ಬಂದಂತವ್ರು ಇದ್ದಕ್ಕಿದ್ದಂತೆ ಸ್ಟೇಡಿಯಂ ಕಡೆ ನುಗ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕಾಲ್ತುಳಿತ ಆಗಿರುವಂತದ್ದು, ಹೆಚ್ಚು ಜನ ಬಂದಿರುವಂತದ್ದು ಅನ್ನುವಂತ ಒಂದು ಆರೋಪವನ್ನ ರಾಜ್ಯ ಸರ್ಕಾರದ ವಿರುದ್ಧವೇ ಮಾಡ್ತಾ ಇರುವಂತದ್ದು. ಇದೇ ರೀತಿ RCB ಕೂಡ ಅಲಿಗೇಷನ್ಸ್ ಅನ್ನ ಮಾಡ್ತಾ ಇದೆ. ಅಂದ್ರೆ ನಾವು ಸಾಮಾನ್ಯವಾಗಿ ಯಾವುದೇ ಮ್ಯಾಚ್ ನಡೆಯುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಏನೊಂದು ತಯಾರಿಗಳನ್ನು ಮಾಡಬೇಕು ಅದನ್ನ ಮಾಡ್ಕೊಂಡಿದ್ವಿ. ಆದ್ರೆ ಹೆಚ್ಚು ಜನ ಬಂದ್ರು. ಆ ಹೆಚ್ಚು ಜನ ಬರ್ಲಿಕ್ಕೆ ಕಾರಣ ಏನು ರಾಜ್ಯ ಸರ್ಕಾರ ಕರೆ ಕೊಟ್ಟಿದ್ದು ಅನ್ನುವಂಥದ್ದು. ಮತ್ತೆ ಭದ್ರತೆಯನ್ನ ಹೆಚ್ಚಿನದಾಗಿ ವಿಧಾನಸೌಧ ಮುಂದೆ ಹಾಕೊಂಡಿರುವಂತದ್ದು. ಇದಕ್ಕೆ
ಕಾರಣ ಆಗಿತ್ತು ಅನ್ನುವಂತ ಆರೋಪವನ್ನು ಮಾಡಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ರದ್ದಾಗಬೇಕು ಮತ್ತು ಈಗಾಗಲೇ ಅರೆಸ್ಟ್ ಆಗಿರುವಂತಹ ಏನು ಆರೋಪಿಗಳಿದ್ದಾರೆ ಅವ್ರನ್ನ ತಕ್ಷಣಕ್ಕೆ ಬಿಡುಗಡೆ ಮಾಡಬೇಕು ಅನ್ನುವಂತ ವಾದವನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ನಾಳೆ ಒಂದಷ್ಟು 2 ಅರ್ಜಿಗಳು ವಿಚಾರಣೆಗೆ ಬರ್ತವೆ, ಇವತ್ತೆರಡು ಅರ್ಜಿ ವಿಚಾರಣೆಗಳು ಬರುವಂತದ್ದು. ಈ ಮಧ್ಯೆ PAL ಕೂಡ ಒಂದು ವಿಚಾರಣೆ ಇರುವಂತದ್ದು. ಹಾಗಾಗಿ ಈ ಅರ್ಜಿಗಳ ವಿಚಾರಣೆ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ತಮ್ಮ ಏನೋ ಕರ್ತವ್ಯ ನಿರ್ವಹಿಸುವಂತದ್ದು ಅಥವಾ ಒಂದಷ್ಟು ಮುಂಜಾಗ್ರತೆ ತೆಗೆದುಕೊಳ್ಳುವಂತಲ್ಲಿ ಎಲ್ಲ ಒಂದ್ ಕಡೆ ವಿಫಲವಾಯ್ತಾ ಅನ್ನುವಂತ ಅಂಶಗಳನ್ನ ಆ ಪ್ರತಿವಾದಿ ಸ್ಥಾನದಲ್ಲಿರುವಂತಹ RCB DNA ಒಂದಷ್ಟು ಎಕ್ಸ್ಪೋಸ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದೆ. ವೀಣಾ, ಎಸ್, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.